ಮನುಷ್ಯ ರಾಜ್ಯವನ್ನು ಆಳಬೇಕು ಅಂದರೆ ಸುಮ್ಮನೆ ಹೋದರೆ ಸುತ್ತಲೂ ಶತ್ರುಗಳನ್ನು ಇಟ್ಟುಕೊಂಡು ನಾನು ರಾಜ್ಯ ಆಳ್ತೇನೆ ಅಂದರೆ ಅದೆಂತಹ ರಾಜ್ಯ? ಆ ತರಹ ಇದೊಬ್ಬ ಮಾನವರ ಕಥಾ ಸರಿತ್ಸಾಗರದಲ್ಲಿ ಬರುವ ಮಾನವರ ದೃಷ್ಟಾಂತ ಇದು. ಆದರೆ ಭಗವಂತ ಸರ್ವೋತ್ತಮ, ಅವನಿಗೆ ಯಾರ ಭಯ ಇಲ್ಲ. ಆದರೆ ರಾಜರು ರಾಜ್ಯವನ್ನು ಹೇಗೆ ಆಳಬೇಕು ಅಂತ ಜಗತ್ತಿಗೆ ಮುಂದೆ ಬರುವ ರಾಜರಿಗೆ ತೋರಿಸಿಕೊಡ್ತಾನೆ ಪರಮಾತ್ಮ. ಏನಂತ? ನಾನು ಅಯೋಧ್ಯೆಯಲ್ಲಿ ರಾಜನಾಗಬೇಕು ಅಂತ ಅಯೋಧ್ಯೆಯಲ್ಲಿ ಕುಳಿತರೆ ಕೆಲಸ ಆಗುವುದಿಲ್ಲ. ಮೊದಲು ಸುತ್ತಲೂ ಇರುವಂತಹ ದುಷ್ಟಶಕ್ತಿಗಳನ್ನು ದೂರ ಮಾಡಬೇಕು. ದಶರಥ ಕೈಕೇಯಿ ಭರತನಿಗೆ ರಾಜ್ಯ ಕೊಟ್ಟರು, ನನಗೆ ವನವಾಸಕ್ಕೆ ಹೋಗು ಅಂತ ಹೇಳಿದರು ಅಂತ ನಾನೇ ಯಾಕೆ ದುಃಖ ಪಡಬೇಕು? ಮುಂದೆ ನಾನು ಆಳುವಂತಹ ಏನು ಸುದೀರ್ಘ ಕಾಲದ ರಾಜ್ಯ ಇದೆ, 11,000 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. 14 ವರ್ಷ ಮಾತ್ರ ವನವಾಸದಲ್ಲಿ ಇದ್ದದ್ದು ದೇವರು. ಆ ಸುದೀರ್ಘವಾದ 11,000 ವರ್ಷದ ರಾಜ್ಯವನ್ನು ನಾನು ಆಳಬೇಕಾದರೆ ಸುತ್ತಮುತ್ತಲೂ ಕಾಡಿನಲ್ಲಿ, ಅರಣ್ಯದಲ್ಲಿ, ಅಲ್ಲಲ್ಲಲ್ಲಲ್ಲಿ ಇಡೀ ದೇಶದೊಳಗೆ ಎಲ್ಲೆಲ್ಲಿ ರಾಕ್ಷಸರಿದ್ದಾರೆ, ದುಷ್ಟ ಜನರಿದ್ದಾರೆ, ದುಷ್ಟಶಕ್ತಿಗಳಿವೆ, ಅವುಗಳೆಲ್ಲವನ್ನು ನಾನು ಮೊದಲು ನಿರ್ಮೂಲನ ಮಾಡಿಕೊಂಡು ಕ್ಲೀನ್ ಮಾಡಿಟ್ಟುಕೊಂಡ್ರೆ ಅಯೋಧ್ಯೆಯಲ್ಲಿ ಕುಳಿತ ರಾಜ್ಯವನ್ನು ಆಳುವಾಗ ಯಾವ ಸಮಸ್ಯೆ ನಮ್ಮ ಪ್ರಜೆಗಳಿಗೆ ಬರುವುದಕ್ಕೆ ಸಾಧ್ಯ? ಇದು ರಾಜರಿಗಿರಬೇಕಾದಂತಹ ದೂರದೃಷ್ಟಿ, ದೂರಾಲೋಚನೆ ಇರಬೇಕು ಮನುಷ್ಯನಿಗೆ, ದುರಾಲೋಚನೆ ಇರಬಾರದು. ಶಾಸ್ತ್ರದಲ್ಲಿ ವಿಹಿತವಾದ ಸ್ನಾನ ಸಂಧ್ಯಾವಂದನಾದಿ ಕರ್ಮಗಳ ಪರಿತ್ಯಾಗ ಮಾಡಬೇಡಿ. ವಿಹಿತ ಕರ್ಮಗಳನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ಮತ್ತೆ ಮತ್ತೆ ಇಂತಹ ದೇಹ ಬರುವುದನ್ನು ತಪ್ಪಿಸಿಕೊಳ್ಳಬೇಕು. ಪುರಂದರ ಆಗಬೇಕು, ಪುರಂಜನರಾಗಬಾರದು. ಪುರಂದರ ದಾಸರು ನಮಗೆ ತಮ್ಮ ಹೆಸರಿನಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾನುಭಾವರು ಅದನ್ನೇ ಮಾಡಿದರು. ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು ಎಂತಹ ನವಕೋಟಿ ನಾರಾಯಣರ ಮಹಾನುಭಾವರು ಅಷ್ಟು ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿ, ಆಗಿನ ಕಾಲಕ್ಕೆ ಕೋಟಿ, ಈಗ ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟು ಅಪಾರ ಬೆಲೆ ಬಾಳುವ ಸಂಪತ್ತಿನ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಹೇಳಿ ಆಚೆಗೆ ತಿರುಗಿದವರು ಮತ್ತೆ ತಿರುಗಿ ನೋಡಲಿಲ್ಲ. ಅದು ನಿಜವಾದಂತಹ ವೈರಾಗ್ಯ. ವ್ಯಾಸರಾಜರ ಉಪದೇಶ, ವ್ಯಾಸರಾಜರ ಚರಣಗಳಿಗೆ ಶರಣು ಹೋದರು, ತತ್ವೋಪದೇಶ ಪಡೆದರು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ, ಅದನ್ನು ನಮ್ಮ ಜೀವನದಿಂದ ತೋರಿಸಿದೆ. ವ್ಯಾಸರಾಜರಿಂದ ತತ್ವೋಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನೆಗಳಿಗೆ ಹೋಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತತ್ವವನ್ನು ತಿಳಿ ಹೇಳಿದರು. ಅಂದರೆ ಅವರ ಜ್ಞಾನ ವೈರಾಗ್ಯ ಒಂದು ಕಡೆಗೆ, ಸಜ್ಜನರ ಮೇಲಿರುವ ಕಳಕಳಿ ಎಷ್ಟು ದೊಡ್ಡದು. ಸಂಧ್ಯಾವಂದನ ಮಾಡಿದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದು. ಗಾಯತ್ರಿಯ ಜಪವನ್ನು ಮಾಡಲೇಬೇಕು. ನಾನು ಬರೀ ಹಾಡು ಹಾಡ್ತೀನಿ ಅಂದರೆ ದಾಸರು ತಂಬೂರಿ ತಗೊಂಡು ತಲೆ ಮೇಲೆ ಹೊಡಿತಾರೆ. ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಸಚ್ಚಾಸ್ತ್ರಗಳ ಶ್ರವಣ ಮಾಡಬೇಕು. ಆ ಸಚ್ಚಾಸ್ತ್ರಗಳ ಮರ್ಮವನ್ನು ನಿರಂತರ ಚಿಂತನೆ ಮಾಡಲಿಕ್ಕೆ ದಾಸ ಸಾಹಿತ್ಯವನ್ನು ಉಪಯೋಗಿಸಿ ದಾಸರ ಹಾಡುಗಳನ್ನು ಹಾಡ್ತಾ ಕುಣಿದರೆ ಆದಾಗ ದಾಸರೂ ಕುಣಿತಾರೆ, ದೇವರೂ ಕುಣಿತಾನೆ. ಇಲ್ಲ ಅಂದರೆ ದಾಸರು ಕ್ಷಮೆ ಮಾಡೋದಿಲ್ಲ, ಭಗವಂತನೂ ಕ್ಷಮೆ ಮಾಡೋದಿಲ್ಲ. ಈ ಪ್ರತಿಜ್ಞೆಯನ್ನು ಮಾಡಿ ಪುರಂದರದಾಸರ ಅನುಗ್ರಹದಿಂದ ಪುರಂದರರಾಗಿ ಪುರಂಜನರಾಗಬೇಡಿ. ಆ ಒಂದು ದೊಡ್ಡದಾದ ಶಕ್ತಿ ಸ್ತ್ರೀಯರಲ್ಲಿದೆ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೀರ್ತಿ ಶ್ರೀಹಿ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಸ್ತ್ರೀಯರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ವಿಭೂತಿ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, 10ನೇ ಅಧ್ಯಾಯ. ಅದೇನು ಸ್ತ್ರೀಯರಲ್ಲಿ ನಿನ್ನ ವಿಭೂತಿ, ಸ್ತ್ರೀಯರೊಳಗೆ ಏನು ವಿಶೇಷವನ್ನ ನೀನು ಕೊಡ್ತಾ ಇದ್ದಿ ಅಂತ ಕೇಳಿದ್ದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಒಬ್ಬೊಬ್ಬರಲ್ಲಿ ಒಂದೊಂದನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಸ್ತ್ರೀಯರಲ್ಲಿ ನೀನು ಕೊಟ್ಟದ್ದು, ಕರುಣಿಸಿದ್ದು ಏನು? ನಿನ್ನ ಸನ್ನಿಧಾನದಿಂದ ಅಲ್ಲಿ ಎದ್ದು ತೋರುವ ಗುಣ ಯಾವುದು? ಅದಕ್ಕೆ ಕೃಷ್ಣ ಹೇಳಿದ್ದು ಕೀರ್ತಿ ಶ್ರೀಹಿ ವಾಕ್ಚನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಎಂತಹ ಮಾತನ್ನು ಹೇಳ್ತಾನೆ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಕೀರ್ತಿ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರ ಅರ್ಥ ಹೇಳ್ತಾರೆ, ಕೀರ್ತನೆ, ಪ್ರತ್ಯಕ್ಷವಾಗಿ ಹೊಗಳುವಂತಹ, ಕೀರ್ತನೆ ಮಾಡುವಂತಹ ಏನೋ ಒಂದು ಯೋಗ ಇದೆ, ಅದಕ್ಕೆ ಕೀರ್ತಿ ಅಂತಾರೆ. 4 ಜನ ನೀವು ಮಾಡಿದ ಕಾರ್ಯ ಬಹಳ ಸ್ತುತ್ಯವಾದದ್ದು, ಶ್ಲಾಘ್ಯವಾದದ್ದು ಅಂತ ಅಭಿನಂದನೆಗಳನ್ನು ಸಲ್ಲಿಸ್ತಾರಲ್ಲ,
ಅದಕ್ಕೆ ಕೀರ್ತಿ ಅಂತ ಅನ್ನೋದು. ಈ ರೀತಿಯ ಅಭಿನಂದನೆಗೆ ಪಾತ್ರರಾಗುವಂತಹ ಒಂದು ಅರ್ಹತೆ, ಆ ತರಹದ ಗುಣಗಳು ಸ್ತ್ರೀಯರಲ್ಲಿವೆ, ನಾನು ಕೊಟ್ಟಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಕೀರ್ತಿ ಮೊದಲನೆಯದು. ಅವರು ಮಾಡುವಂತಹ ತ್ಯಾಗ, ಅವರು ಮಾಡುವಂತಹ ಧರ್ಮ, ಅವರು ಮಾಡುವಂತಹ ಅನೇಕ ತರಹದ ಸೇವೆಗಳು, ಅವರಲ್ಲಿರುವ ನಿಷ್ಠೆ, ಇವುಗಳಿಂದಾಗಿ ಪುರುಷರು ಹಾಗೂ ಇನ್ನುಳಿದವರೆಲ್ಲ ಅವರನ್ನ ಕೊಂಡಾಡುವ ರೀತಿಯಲ್ಲಿ ಅವರಲ್ಲಿ ಆ ಸದ್ಗುಣಗಳನ್ನು ಪಡೆಯುವ ಅರ್ಹತೆ ಇದೆ. ಪಡೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಅಂತಹ ಕೀರ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ನನ್ನ ಸನ್ನಿಧಾನ ಇದೆ. ಕೀರ್ತಿ ಶ್ರೀಹಿ, ಉತ್ತಮವಾದಂತಹ ಸಂಪತ್ತು. ಸಂಪತ್ತು ಅಂದರೆ ಹಣ ಒಂದೇ ಅಲ್ಲ, ಹಣವೂ ಸರಿ, ಹಣ ಒಂದೇ ಅಲ್ಲ. ನಾನಾ ತರಹದ ಉತ್ತಮವಾದ ಸೌಮಾಂಗಲ್ಯ, ಸೌಭಾಗ್ಯ, ಸಂಪತ್ತು ಎಲ್ಲವನ್ನೂ ನಾನು ಸ್ತ್ರೀಯರಲ್ಲಿ ಕೊಟ್ಟಿದ್ದೇನೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ದ್ರೌಪದಿ ಸತ್ಯಭಾಮಿಗೆ ವಿಜ್ಞಾಪನೆ ಮಾಡಿಕೊಂಡ ರೀತಿಯಲ್ಲಿ ಸಂಪತ್ತನ್ನ ಪುರುಷರು ಗಳಿಸಿದ್ದನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಅದನ್ನು ಸದ್ವಿನಿಯೋಗ ಮಾಡತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ಸ್ತ್ರೀಯರಿಗೆ ಧರ್ಮಶಾಸ್ತ್ರ ನೀಡಿದೆ, ಮಹಾಭಾರತ ನೀಡಿದೆ. ಪರಮಾತ್ಮ ಆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡತಕ್ಕಂತಹ ಒಂದು ಕಾರ್ಯ. ಪಾಂಡವರ ಸಂಪತ್ತೆಲ್ಲ ದ್ರೌಪದಿಯ ಕೈಯಲ್ಲಿತ್ತು. ಯಾರಿಗೆ ಯಾವ ಕಾಲದಲ್ಲಿ ಯಾವ ರೀತಿಯ ಸತ್ಕಾರ ಮಾಡಬೇಕು, ಮಾನ್ಯಾನಂ ಅನಸತ್ಕಾರಂ, ಯಾರಿಗೆ ಯಾವಾಗ ಏನು ಸತ್ಕಾರ, ಅತಿಥಿಗಳಿಗೆ, ಅಭ್ಯಾಗತರಿಗೆ, ಬಾಂಧವರಿಗೆ, ಹೆಣ್ಣಿನ ಕಡೆ ಗಂಡಿನ ಕಡೆಯವರು, ದೂರದ ಬಳಗ, ಹತ್ತಿರದ ಬಳಗ, ಅನಾಥರು, ಅಂಗವಿಕಲರು, ಭಿಕ್ಷುಕರು, ಯಾರು ಯಾರಿಗೆ ಎಷ್ಟು ಎಷ್ಟು ಯಾವ ಕಾಲಕ್ಕೆ ವಿನಿಯೋಗ ಮಾಡಿದರೆ ಕೀರ್ತಿಯೂ ಬರುತ್ತೆ, ಪುಣ್ಯವೂ ಬರುತ್ತದೆ, ಶ್ರೇಯಸ್ಸಾಗ್ತದೆ, ಎಲ್ಲ ರೀತಿಯ ಭಗವಂತನ ಕೃಪೆ ಆಗ್ತದೆ, ತಮ್ಮ ಮನೆಯ ನಿರ್ವಹಣೆಗೆ ಯಾವ ಅಡ್ಡಿ ಆತಂಕಗಳಿರೋದಿಲ್ಲ. ಇದೆಲ್ಲವನ್ನ ಸೂಕ್ಷ್ಮವಾದ ದೃಷ್ಟಿಯಿಂದ ಗಮನಿಸಿ ಚೆನ್ನಾಗಿ ವಿನಿಯೋಗ ಮಾಡತಕ್ಕಂತಹ ಒಂದು ಶಕ್ತಿಯನ್ನ, ಯೋಗ್ಯತೆಯನ್ನ ನಾನು ಸ್ತ್ರೀಯರಿಗೆ ಕೊಟ್ಟಿದ್ದೇನೆ. ಯೋಗ್ಯತೆ ಕೊಟ್ಟಿದ್ದೇನೆ, ಉಪಯೋಗ ಮಾಡಿಕೊಳ್ಳಬೇಕು. ಯೋಗ್ಯತೆ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಸಂತೋಷಪಟ್ಟು ಕೃತಾರ್ಥರಾಗುವುದಲ್ಲ. ಕೀರ್ತಿ ಶ್ರೀಹಿ, ಮೇಲಾಗಿ ವಾಕ್ಚ, ಅದನ್ನೇ ನಾನು ಹೇಳುವುದಕ್ಕೆ ಬಂದದ್ದು. ಮಕ್ಕಳಿಗೆ ಚೆನ್ನಾಗಿ ಪ್ರೀತಿಯಿಂದ ನುಡಿದರೆ ತಾಯಿಯ ನುಡಿಯಿಂದ ಆಗುವಂತಹ ಪ್ರಭಾವ ಇನ್ಯಾವ ಗುಡಿಯಿಂದಲೂ ಆಗೋದಿಲ್ಲ, ಗುಡುಗಿನಿಂದಲೂ ಆಗೋದಿಲ್ಲ. ಯಾರು ಗುಡುಗಿದರೂ ಅಷ್ಟೇ, ಗುಡಿಯಲ್ಲಿ ಕುಳಿತು ಒದರಿದರೂ ಅಷ್ಟೇ, ತಾಯಿಯ ನುಡಿಯಿಂದ ಆಗುವ ಪ್ರಭಾವ, ಅವಳ ನಡೆಯಿಂದ ಮಕ್ಕಳು ಕಲಿಯುವ ರೀತಿ ಇನ್ಯಾವ ನುಡಿ, ಇನ್ಯಾವ ನಡೆಯಿಂದಲೂ ಕಲಿಯುವುದಕ್ಕೆ ಸಾಧ್ಯ ಇಲ್ಲ. ವಾಕ್ಚ ನಾರೀಣಾಂ, ಅವರ ವಾಕ್ಯನಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ, ಅದು ನನ್ನ ವಿಭೂತಿ, ನನ್ನ ಸನ್ನಿಧಾನ ಇದೆ ಆ ಮಾತಿನಲ್ಲಿ ಅನ್ನೋದಕ್ಕಾಗಿ ಮಾತಿನ ಉಪಯೋಗವನ್ನ ಮಾತೆಯರು ಚೆನ್ನಾಗಿ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಅದೇ ಒಂದು ದೊಡ್ಡ ವರದಾನ ನಾನು ಕೊಟ್ಟದ್ದು ಅಂತ ಕೃಷ್ಣ ಹೇಳಿದ್ದಾನೆ. ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಮಾಡುವ ಕಾರ್ಯಗಳಲ್ಲೇನಾದರೂ ಗಂಡ, ಅತ್ತೆ, ಮಾವ, ಮಕ್ಕಳು, ಬಾಂಧವರು ಮರೆತರೆ ತಾನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ನೆನಪು ಮಾಡಿಕೊಡಬೇಕಾದ ಕರ್ತವ್ಯ, ಒಳ್ಳೆ ನೆನಪಿನ ಶಕ್ತಿಯನ್ನ ಕೊಟ್ಟಿದ್ದಾನೆ ಭಗವಂತ. ಸ್ಮೃತಿ, ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿ 10 ಬಾರಿ ಅದನ್ನ ಆವೃತ್ತಿ ಮಾಡಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಶ್ರಮ ಇದೆ ಪುರುಷರಿಗೆ. ಆದರೆ ಸ್ಮೃತಿ ಮೇಧಾ, ಪ್ರವಚನದಲ್ಲಿ ಕೇಳಿದರೆ ಸಾಕು, ಪ್ರವಚನದಲ್ಲಿ ಚೆನ್ನಾಗಿ ಕೇಳಿದರೆ ಸಾಕು, ನೆನಪಿನಲ್ಲಿಟ್ಟುಕೊಂಡು ಸರಿಯಾಗಿ ಅದನ್ನು ಧಾರಣೆ ಮಾಡಿಕೊಂಡು ಹೇಳುವಂತಹ ಯೋಗ್ಯತೆಯನ್ನ ಸ್ತ್ರೀಯರಿಗೆ ಕೊಟ್ಟಿದ್ದಾನೆ. ಮೊನ್ನೆ ಮಾಡಿದ ಭಾಗವತದ ಉಪನ್ಯಾಸದ ನಂತರ ಕೂಡಲೇ ಮಂತ್ರಾಕ್ಷತೆಯ ಸಂದರ್ಭದಲ್ಲಿ ಮಾಡಿದಂತಹ ಪ್ರಶ್ನೋತ್ತರ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ. ಪ್ರವಚನ ಆಗಿದೆ, ಯಾರ ಕೈಯಲ್ಲಿ ಪೆನ್ ಇಲ್ಲ, ಪುಸ್ತಕ ಇಲ್ಲ,
ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರು ಅಷ್ಟು ಶೀಘ್ರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಕೃಷ್ಣ ಹೇಳಿದ ಮಾತು ಸ್ಮೃತಿ ಮೇಧಾ, ಸ್ಮೃತಿಯ ರೂಪದಲ್ಲಿ, ಮೇಧಾಶಕ್ತಿಯ ರೂಪದಲ್ಲಿ ನಾನು ಸ್ತ್ರೀಯರಲ್ಲಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಅದರ ಉಪಯೋಗ ಮಾಡಿಕೊಂಡು ಶಾಸ್ತ್ರಗಳ ಶ್ರವಣ ಮಾಡಿ ತತ್ವಜ್ಞಾನವನ್ನು ಚೆನ್ನಾಗಿ ಉಳಿಸಿಕೊಂಡು ವಾಕ್ಚ ನಾರೀಣಾಂ, ಮಾತಿನ ಮೂಲಕವಾಗಿ ಅದರ ಉಪದೇಶವನ್ನು ತಮ್ಮ ಮಕ್ಕಳಿಗೆ ಮಾಡಬೇಕಾದಂತಹ ಜವಾಬ್ದಾರಿಯನ್ನ ಸ್ತ್ರೀಯರು ನಿಭಾಯಿಸಬೇಕು ಅಂತ ಕೃಷ್ಣ ಹೇಳ್ತಾನೆ. ಸ್ಮೃತಿ ಮೇಧಾ ಧೃತಿ ಕ್ಷಮ, ಧೈರ್ಯ, ಜೀವನದಲ್ಲಿ ಏರುಪೇರುಗಳು ಸುಖ ದುಃಖಗಳು ಸಹಜವಾಗಿಯೇ ಬರ್ತವೆ. ಎಂತಹ ಪ್ರಸಂಗದಲ್ಲಿಯೂ ಧೈರ್ಯದಿಂದ ಇದ್ದು ಸಣ್ಣ ಪುಟ್ಟ ತಪ್ಪುಗಳು ವ್ಯತ್ಯಾಸಗಳು ತನ್ನ ಮನೆಯ ಸದಸ್ಯರಿಂದ ಏನೇ ನಡೆದರೂ, ಯಾರಿಂದಲೇ, ಅತ್ತೆಯೋ ಮಾವನೋ ಗಂಡನೋ ಸೊಸೆಯೋ ಮಕ್ಕಳೋ, ಯಾರಿಂದಲೇ ಏನೇ ನಡೆದರೂ ಅದನ್ನು ಕ್ಷಮಿಸಿ ತಾನು ಧೈರ್ಯದಿಂದ ಉದಾರ ಹೃದಯದಿಂದ ಎಲ್ಲರನ್ನೂ ಸಂತೋಷದಿಂದ ನಡೆಸಿಕೊಂಡು ಹೋಗುವಂತಹ ಉದಾತ್ತವಾದ ಜೀವನದ ನಿರ್ವಹಣೆ ಮಾಡುವ ಯೋಗ್ಯತೆ ಸ್ತ್ರೀಯರಲ್ಲಿ ನಾನು ಕೊಟ್ಟದ್ದು ನನ್ನ ವಿಭೂತಿ ಅಂತ, ದೇವರ ವಿಶಿಷ್ಟ ಕಾರ್ಯಗಳಿಗೆ ವಿಭೂತಿ ಎನ್ನುವುದು. ಅಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡಿಸುವುದಕ್ಕೆ ನನ್ನ ಸನ್ನಿಧಾನವನ್ನು ನಾನಿಟ್ಟಿದ್ದೇನೆ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಈ ತರಹದ ಸಚ್ಚಾಸ್ತ್ರಗಳ ಇತಿಹಾಸ ಪುರಾಣಗಳ ಶ್ರವಣ ಮಾಡಿ ಅವುಗಳನ್ನು ಪರಂಪರೆಯಲ್ಲಿ ಮುಂದುವರಿಯುವಂತೆ ಮಾಡುವಂತಹ, ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವಂತಹ, ಜೊತೆಗೆ ತತ್ವಜ್ಞಾನ ಧರ್ಮಗಳನ್ನು ಉಳಿಸುವಂತಹ ಜವಾಬ್ದಾರಿ ಮಹಿಳೆಯರದಾಗಿದೆ. ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಸಾಧನೆಯನ್ನು ತಾವೆಲ್ಲ ಮಾಡಬೇಕು. ಇದೀಗ ಹೇಳಿದಂತೆ ಕೇವಲ ನಿಮ್ಮ ಮುಖಸ್ತುತಿಗೆ ಹೇಳಿದ ಮಾತಲ್ಲ, ಅದು ನಿಜವಾಗಿಯೂ ಸಾಕಷ್ಟು ಜ್ಞಾನದಲ್ಲಿ ಪ್ರಗತಿ ಕಾಣ್ತಾ ಇದೆ. ಆದರೆ ಆ ಪ್ರಗತಿ ಮುಂದೆ ಮಕ್ಕಳಲ್ಲಿ ಅದು ಹಸ್ತಾಂತರ ಆಗಬೇಕು. ಹಸ್ತಾಂತರ ಇನ್ನುಳಿದ ಪದಾರ್ಥಗಳಿಗಾದರೆ ಕೈ ತಪ್ಪಿ ಹಸ್ತಾಂತರ ಆಗಬೇಕು. ಇಲ್ಲಿ ಕೈ ತಪ್ಪುವುದಿಲ್ಲ. ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಕೊಟ್ಟರೆ ಇನ್ನೂ ಬೆಳೆಯುತ್ತೆ ವಿದ್ಯೆ, ಖಾಲಿಯಾಗೋದಿಲ್ಲ. ಆ ರೀತಿಯಲ್ಲಿ ಆ ವಿದ್ಯಾದಾನ ನಿರಂತರವಾಗಿ ನಡೆಯಬೇಕು. ಹರಿಸ್ಮರಣೆ ನಿರಂತರವಾಗಿ ಇರಬೇಕು. ಯಾವ ಕೆಲಸ ಮಾಡುವಾಗಲೂ ದೇವರ ವಿಸ್ಮರಣೆಯಾಗದಂತೆ ಸಾಧನೆಯನ್ನ ಉಪಾಸನೆಯನ್ನು ಮಾಡಬೇಕು. ಮಕ್ಕಳ ಕಡೆಗೆ ಸೊಸೆಯರ ಕಡೆಗೆ ವಿಶೇಷವಾದ ಪ್ರೀತಿಯೂ ಇರಲಿ. ಪ್ರೀತಿಯ ಅಂತರ್ಜಾಲದೊಳಗೆ ಅವರನ್ನು ಕರೆದುಕೊಂಡು ಬಂದು ನಂತರ ಈ ಧರ್ಮದ ಉಪದೇಶವನ್ನು ಮಾಡಿ ಅವರು ಸಂಸಾರದ ಜಾಲದಿಂದ ಮುಕ್ತರಾಗುವಂತೆ ಮಾಡುವ ಒಂದು ದೊಡ್ಡದಾದ ಕಾರ್ಯ ಮಹಿಳೆಯರಿಂದ ನಡೆಯಬೇಕು ಎಂಬುದಾಗಿ ನಾವು ಆಶಿಸ್ತೇವೆ. ಪ್ರಾಮಾಣಿಕತೆ ಇದ್ದಲ್ಲಿ, ನಿಸ್ವಾರ್ಥತೆ ನಿಸ್ಪೃಹತೆ ಇದ್ದಲ್ಲಿ ಜನ ತಾವಾಗಿಯೇ ಬಾಗುತ್ತಾರೆ. ಸ್ವಾರ್ಥ, ಅಹಂಕಾರ, ಹಣ, ಅಧಿಕಾರದ ದಾಹ ಇವುಗಳಿದ್ದಲ್ಲಿ ಕತ್ತು ಹಿಡಿದು ಬಾಗಿಸಿಕೊಳ್ಳಬೇಕಾಗತ್ತೆ. ಕೃತ್ರಿಮವಾಗಿ ಮನಸ್ಸು ಶಟದಿರುತ್ತೆ. ತಲೆಯನ್ನು ಮಾತ್ರ ಕೈ ಹಿಡಿದು ಬಾಗಿಸಿಕೊಳ್ಳಬೇಕಾದಂತಹ ಪ್ರಸಂಗ, ಅಷ್ಟರಿಂದಲೇ ಆನಂದ ಪಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದೀತು. ಇಷ್ಟಾದರೂ 4 ಜನ ಬಾಗುತ್ತಾರೆ, ಇನ್ನು 4 ಜನ ಬೀಗುತ್ತಾರೆ. ಆದರೆ ಪ್ರತಿಯೊಬ್ಬನೂ ಮನಃಪೂರ್ವಕವಾಗಿ ತಲೆ ಬಾಗಿ ನಮಸ್ಕರಿಸಿ ದಾಸ್ಯವನ್ನ ಅನುಸರಣೆ ಮಾಡಬೇಕು ಅಂತಾದರೆ ನಿಸ್ವಾರ್ಥತೆ ನಿಸ್ಪೃಹತೆಗಳಿಗೆ ಮಾತ್ರ ಆ ಶಕ್ತಿ ಇದೆ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪಕ ಶ್ರೀ ಹಂಸನಾಮಕ ಪರಮಾತ್ಮನಃ ಅವಿಚ್ಛಿನ್ನ ಪರಂಪರಾಗತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಮುಖ್ಯ ಮಹಾಸಂಸ್ಥಾನ ಶ್ರೀಮದುತ್ತರಾದಿಮಠಾಧೀಶ್ವರ ಶ್ರೀ ಶ್ರೀ ಸತ್ಯಾಭಿಜ್ಞ ತೀರ್ಥ ವರಕುವರ ಸುಧಾಮಂಡನಾಚಾರ್ಯ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಕರಕಮಲ ಸಂಜಾತ ಶ್ರೀ ಮೂಲ ಸೀತಾ ಸಮೇತ ಶ್ರೀಮನ್ಮೂಲ ರಾಮ ದಿಗ್ವಿಜಯ ರಾಮ ವೇದವ್ಯಾಸ ಪಾದ ಪದ್ಮಾರಾಧಕ ಶ್ರೀಮನ್ಯಾಯ ಸುಧಾ ವ್ಯಾಸತ್ರಯ ಭಾಗವತಾದಿ ಪಾಠ ಪ್ರವಚನ ನಿರತ
ಸಾಷ್ಟದ್ವಾ ಸಪ್ತತಿ ಸದ್ವೈಷ್ಣವ ಮಂತ್ರ ಜಾಪಕ ತಪ್ತ ಮುದ್ರಾ ಮಂತ್ರಾಕ್ಷರ ಪ್ರದಾನೇನ ಸದ್ಭಕ್ತೋದ್ಧಾರಕ ಪರಮಕಾರುಣಿಕ ಶಿಷ್ಯವತ್ಸರ ಕರ್ಮ ವಿಜಯ ವಿಷ್ಣು ವಿಜಯ ಜಯತೀರ್ಥ ವಿಜಯಾದಿ ಮೇರು ಕೃತಿಕಾರಕ ರಾಮ ವಾಮನ ಶ್ರೀಕರ ನರಸಿಂಹ ವಿಠಲ ಸುಧಾ ಭಾಗವತಾದೀನಾಂ ಶತಾಧಿಕಾರ್ಥ ಪ್ರಕಾಶಕ ಅತಯೇವ ಅಭಿನವ ಟೀಕಾಕೃತ್ಪಾದ ರಘುತ್ತಮ ತೀರ್ಥ ರಾಘವೇಂದ್ರ ಸ್ವಾಮಿ ಸತ್ಯಧರ್ಮ ತೀರ್ಥಾದಿ ಪದಾಂಕಿತ ವೈರಾಗ್ಯ ಶಿಖಾಮಣೆ ಶ್ರೀ 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 ಸತ್ಯಾತ್ಮ ತೀರ್ಥ ಸ್ವಾಮಿರಾಜ ಮಹಾಪ್ರಭು ಪರ ಬಹುಪರ